ಜೆಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಮೌರ್ಯ ಪೂಜಾರಿ. ಬೆಂಗಳೂರು ನಗರಾಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡ ಅವರ ಕಾರ್ಯ ತುಂಬಾ ಚೆನ್ನಾಗೇ ನಡೀತಾ ಇದೆ. ಪಾದಾಚಾರಿ ಮಾರ್ಗವನ್ನ ತೆರವುಗೊಳಿಸುವ ಹಂತದಲ್ಲಿ ಕೃಷ್ಣ ಬೈರೇಗೌಡ ಅವರ ಕಾರ್ಯಕ್ಕೆ ಈಗ ಜನರ ಮೆಚ್ಚುಗೆ ಕೂಡ ವ್ಯಕ್ತವಾಗಿದೆ. ಆದ್ರೆ ಇದೇ ಕಾನೂನು ಎಲ್ರಿಗೂ ಇರ್ಬೇಕಲ್ವಾ? ಇಲ್ಲಿ ಉತ್ತರಹಳ್ಳಿಯ ವಾರ್ಡ್ ನಂಬರ್ 184ರ ಗುಬ್ಬಲಹಳ್ಳಿಯ ಪೈಪ್ಲೈನ್ ರಸ್ತೆಯಲ್ಲಿ ಪಾದಾಚಾರಿಗಳು ಓಡಾಡೋ ಮಾರ್ಗದಲ್ಲೇ ಕಸದ ರಾಶಿ ಬಿದ್ದಿದೆ. ಅದೇ ಜಿಬಿಎ ಅಧಿಕಾರಿಗಳು ಕಸ ವಿಲೇವಾರಿ ಮಾಡುವ ಗುತ್ತೇದಾರರ ವಿರುದ್ಧ ಯಾಕೆ ಕ್ರಮ ಕೈಗೊಳ್ತಾ ಇಲ್ಲ? ಬನ್ನಿ ಒಂದು ವಿಶೇಷ ವರದಿ ನೋಡೋಣ. ಬೆಂಗಳೂರು ನಗರಾಭಿವೃದ್ಧಿ ಸಚಿವರಾದ ಕೃಷ್ಣ ಬೈರೇಗೌಡರು ಫುಟ್ಪಾತ್ಗಳನ್ನು ಪಾದಚಾರಿಗಳಿಗೆ ಮುಕ್ತಗೊಳಿಸಲು ಮಹತ್ವದ ಕಾರ್ಯಾಚರಣೆ ಆರಂಭಿಸಿರುವುದು ಸ್ವಾಗತಾರ್ಹ. ಆದರೆ ಕಾನೂನು ಎಲ್ಲರಿಗೂ ಒಂದೇ ಆಗಬೇಕು ಎಂಬುದು ಸಾರ್ವಜನಿಕರ ಆಗ್ರಹವಾಗಿದೆ. ಇನ್ನು ವಾರ್ಡ್ ನಂಬರ್ 184 ಗುಬ್ಬಲಾಳ ಪೈಪ್ಲೈನ್ ರಸ್ತೆಯಲ್ಲಿ ಪಾದಚಾರಿಗಳಿಗಾಗಿ ನಿರ್ಮಿಸಿರುವ ಫುಟ್ಪಾತ್ ಸಂಪೂರ್ಣ ಕಸದ ರಾಶಿಯಿಂದ ಮುಚ್ಚಿ ಹೋಗಿದೆ. ರಸ್ತೆ ಅರ್ಧ ಭಾಗವೂ ಕೂಡ ಕಸದ ರಾಶಿಯಿಂದ ಆಕ್ರಮಣಗೊಂಡಿರುವುದು ಕಾರಣ ವಾಹನ ಸವಾರರು ಮತ್ತು ಸಾರ್ವಜನಿಕರು ತೀವ್ರ ತೊಂದರೆ ಅನುಭವಿಸುತ್ತಿದ್ದಾರೆ. ಬೀದಿ ಬದಿ ವ್ಯಾಪಾರಿಗಳ ವಿರುದ್ಧ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳುತ್ತಿರುವ ಸಾರ್ವಜನಿಕ ರಸ್ತೆಗೂ ಮತ್ತು ಪಾದಚಾರಿ ಮಾರ್ಗವನ್ನು ಆಕ್ರಮಿಸಿರುವ ಕಸ ವಿಲೇವಾರಿ ಗುತ್ತಿಗೆದಾರರು ಮತ್ತು ಸಂಬಂಧಿತ ಸಂಸ್ಥೆಗಳ ವಿರುದ್ಧ ಸಮಾನ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂಬುದು ಸ್ಥಳೀಯರ ಒತ್ತಾಯವಾಗಿದೆ. ಫುಟ್ಪಾತ್ ತೆರವು ಕಾರ್ಯಾಚರಣೆ ನಿರಂತರವಾಗಿ ಮುಂದುವರಿಯಲಿ. ಆದರೆ ಅದು ಯಾರೊಬ್ಬರ ವಿರುದ್ಧ ಮಾತ್ರವಲ್ಲ, ಕಾನೂನು ಉಲ್ಲಂಘಿಸುವವರ ಪ್ರತಿಯೊಬ್ಬರ ಮೇಲೂ ಕೂಡ ಸಮಾನವಾಗಿ ಜಾರಿಯಾಗಲಿ ಎಂಬುದೇ ನಮ್ಮ ಜೆಟಿವಿ ನ್ಯೂಸ್ನ ಆಶಯವಾಗಿದೆ.